ನಾನು ಗಾಂಧಿ ಬಜಾರ್ನ DVG ರಸ್ತೆಯಲ್ಲಿರುವ ಸಿದ್ದೋಜಿಗೆ ಹೋಗಿದ್ದೆ. ಅಲ್ಲಿ ಮಹಿಳೆಯರು ಈಗ ಸೀರೆ ಉಡ್ತಾ ಇಲ್ಲ, ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಒಂದು ಅಳಲನ್ನು ವ್ಯಕ್ತಪಡಿಸಿದ್ರು. ಆದರೆ ನಾನು ಅದೇ ರಸ್ತೆಯಲ್ಲಿ ಇಲ್ಲಿ ಈ ಹರೀಶ್ ಮ್ಯಾಚಿಂಗ್ ಸೆಂಟರ್ ಅವರು ಇದ್ದಾರೆ. ಅವರ ಅಂಗಡಿಗೆ ಬಂದಾಗ ಅವರು ಬೇರೆ ವಿಚಾರನೇ ಹೇಳ್ತಿದ್ದಾರೆ. ಏನು ಬದಲಾವಣೆ ಆಗಿದೆ ಅನ್ನೋದನ್ನ ಅವರು ಬಹಳ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರು. ಸರ್ ನಮಸ್ಕಾರ. ಸರ್, ಈಗ ತಾವು ಹೇಳಿದ್ರಿ ಸೀರೆ ಉಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಅಂತ, ಅದನ್ನ ಹೇಗೆ ಹೇಳ್ತೀರಾ ಸರ್ ತಾವು? ಈಗ ಒಂದು ಫಂಕ್ಷನ್ ಬಂದರೆ ಸ್ಯಾರಿನೇ ಉಡಬೇಕಾಗುತ್ತೆ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಯಾರಿ ಉಡಬೇಕಾಗುತ್ತೆ. ಅದರಿಂದ ಎಲ್ಲ ಸ್ಯಾರಿನೇ ಉಡ್ತಾರೆ. ಕರೆಕ್ಟಾಗಿ ಬ್ಲೌಸು ಫಿಟ್ಟಿಂಗು ಚೆನ್ನಾಗಿ ಸಿಕ್ಕಿದ್ರೆ ಬ್ಲೌಸ್ ಮಾಡ್ತಾರೆ. ಮುಂಚೆ ಹಬ್ಬಕ್ಕೆ ಯುಗಾದಿ ಹಬ್ಬ ದೀಪಾವಳಿಗೆ ಮಾತ್ರ ಮಾಡ್ತಾಯಿದ್ರು. ಇವಾಗ ಹಂಗಲ್ಲ, ಯಾವ್ದು ಇಷ್ಟ ಆಗುತ್ತೋ ಅದು ನೋಡ್ಬಿಟ್ಟು ತಂದು ಹೊಲಿಸ್ತಾರೆ. ಮುಂಚೆ ಒಂದು ಹೊಲಿಸೋರು ಇವಾಗ 5 ಹೊಲಿಸ್ತಾರೆ. ಯಾವ ಸೆಟ್ ಆಗುತ್ತೋ ಅದು ಹಾಕೊಂಡು ಹೋಗೋಣ ಅಂತ ಹೊಲಿಸ್ತಾರೆ. ಈಗ ಒಂದು ಫಂಕ್ಷನ್ಗೆ ಮುಂಚೆ 1 ಹೊಲಿಸ್ತಾ ಇದ್ರು, ಈಗ 4 ಹೊಲಿಸ್ತಾರೆ. ಕಾಂಪಿಟೇಷನ್ ಆಗಿಬಿಟ್ಟಿದೆ. ಅವ್ರು 4 ಹೊಲಿಸಿದ್ರೆ ನಾವು ಇನ್ನೊಂದು 2 ಎಕ್ಸ್ಟ್ರಾ ಹೊಲಿಸ್ಬೇಕು. ಈ ಥರ ಹೊಲಿಸ್ತಾನೆ ಇದ್ದಾರೆ ಮೇಡಮ್. ಸಿನಿಮಾ ನಟ ನಟಿಯರು ಮಾತ್ರ ಆ ಥರ ಹಾಕ್ತಾ ಇದ್ರು, ಸಾಮಾನ್ಯರು ಹಾಗೆ ಆಗ್ತಾ ಇದ್ದಾರೆ. ಈಗ ಎಲ್ಲರೂ ಹಾಕ್ತಾರೆ ಮೇಡಮ್, ಅದೇನೂ ಇಲ್ಲ, ಎಲ್ಲರೂ ಹಾಕ್ತಾರೆ. ಈಗ ಒಂದು ತಿಂಗಳಿಗೆ ಒಬ್ರು ಎಷ್ಟು ಬ್ಲೌಸ್ ಹೊಲಿಸ್ಬೋದು ನಿಮ್ಗೆ ನೋಡ್ದಂಗೆ? ಈಗ ಅವರು ಡೈಲಿ ಸೀರೆ ಉಡೋರು ಮಾಮೂಲಿ ತಿಂಗಳಲ್ಲಿ 1-2 ಹೊಲಿಸ್ತಾರೆ. ಆಮೇಲೆ ಫಂಕ್ಷನ್ ಬಂದರೆ ಒಂದು ಮಾಮೂಲಿ ಲೇಡೀಸ್ ಹುಡುಗಿ ಬಂದು ಒಂದು 20 ಬ್ಲೌಸ್ 25 ಬ್ಲೌಸ್ ಹೊಲಿಸ್ತಾರೆ. ಅವ್ರ ತಾಯಿ ಆದವರೇ ಮಿನಿಮಮ್ 8-9 ಬ್ಲೌಸ್ ಹೊಲಿಸ್ತಾರೆ. ಈ ಥರ ಮುಂಚೆ 1-2 ಹೊಲಿಸ್ತಾ ಇದ್ರು. ಇವಾಗ ಏನಂದರೆ ಒಂದು ಮದುವೆ ಮನೆ ಬಂತು ಅಂದರೆ ಒಬ್ಬರೊಬ್ಬರು 5, 6, 7 ಹಿಂಗೆ ಹೊಲಿಸ್ಕೊತಾರೆ. ಬೇರೆಯವರು ಮದುವೆ ಮನೆಯವರಲ್ಲ, ನೀವು ಕರೆದಿರ್ತಾರೆ, ಅವರೇ ಒಂದು 2-3 ತೊಗೊಂಡಿರ್ತಾರೆ. ಚಪ್ಪಲಕ್ಕೆ ಹೊಂದಬೇಕು, ಮುಹೂರ್ತಕ್ಕೆ ಹೊಂದಬೇಕು, ರಿಸೆಪ್ಷನ್ಗೆ ಹೊಂದಬೇಕು, ಎಲ್ಲ ಈ ಥರ ಎಲ್ಲ ಹೊಲಿಸ್ತಾರೆ. ಇದರ ಜೊತೆಗೆ ತಾವು ಇನ್ನೊಂದು ಮಹಿಳೆಯರ ಹೆಲ್ತ್ ವಿಷಯನ ಹೇಳ್ತಾ ಇದ್ರಿ 40 ಮೇಲೆ ಅವ್ರ ಬಾಡಿ ಬದಲಾಗುತ್ತೆ. ಆಗ ಅವ್ರಿಗೆ ಈಗ ಅವರು ಇವತ್ತು ಕೊಟ್ಟ ಅಳತೆ ನಾಳೆಗೆ ಇರಲ್ಲ. 15 ದಿನ ಹಿಂಗಿರ್ತಾರೆ, 15 ದಿನ ಹಿಂಗಿರ್ತಾರೆ. ಒಂದು ದಿನ 15 ಇದಕ್ಕಿದ್ದಂಗೆ ಟೆನ್ಷನ್ ಆದಾಗ ಬ್ಲೌಸು ಟೈಟ್ ಆಗಿರುತ್ತೆ. ಅದು ಇನ್ನೊಂದು ಕೂಲಾಗಿದ್ದಾಗ ಅದೇ ಬ್ಲೌಸ್ ಹಾಕೊಂಡ್ರೆ ಅದು ಕರೆಕ್ಟಾಗಿರುತ್ತೆ. ಆರೋಗ್ಯನೂ ಶುಗರು ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಇರೋರಿಗೆ ಈ ವಾರ ಅಳತೆ ಕೊಟ್ಟಿರ್ತಾರೆ, ಬರೋ ವಾರ ಅದೇ ಅಳತೆಯಲ್ಲಿ ಇರಲ್ಲ. ಸಣ್ಣ ಆಗಿರ್ತಾರೆ, ಇಲ್ಲ ದಪ್ಪ ಆಗಿರ್ತಾರೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಒಳ್ಳೆ ಕಸ್ಟಮರ್ ಇರ್ತಾರೆ. ಈಗ ನಾವು ಮಾಡೋದ್ರಿಂದ ಔಟ್ಸೈಡ್ USA ಇಂದ ಮಿನಿಮಮ್ 300 ಗಿರಾಕಿ ಇದ್ದಾರೆ. ಕೆನಡಾ ಎಲ್ಲ ಔಟ್ಸೈಡ್ ಪೂರ್ತಿ ಇದ್ದಾರೆ.